ಇಲಾಖೆಯ ಅಧಿಕಾರಿಗಳು ಮತ್ತು ಗೋಪಾಲಕರ ಸಂಘದ ಪದಾಧಿಕಾರಿಗಳು ಹೊರತುಪಡಿಸಿ ಯಾರು ಕೂಡ ನಿಲ್ಲಬಾರದು. ದೇವರಾಜ ಮೊಹಲ್ಲ ಬೆಳ್ಳಿಕಟ್ಟೆ ವಿಷಯದಿಂದ ಬಂದಿರುವ ಕೆಲಸ ಸಂಗ್ರಹ ನೋಡಕ ನಿಂತಿದ್ದೀರಾ ನೀವು? ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಬಸವರಾಜರು ಆಗಮಿಸಿದ್ದಾರೆ. ಅವರಿಗೆ ಮೈಸೂರು ಗೋಪಾಲಕರ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತಾ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಬಹುಮಾನವನ್ನ ವೇದಿಕೆ ಪ್ರಾಯೋಜಕತ್ವವನ್ನು ಮಾಜಿ ಅಧ್ಯಕ್ಷರು ಎಪಿಎಂಸಿ ಜೋರ ಚಪ್ಪಾಳೆ ಬರಲಿ. ₹24 kg 50 ಗ್ರಾಂ ಜೋರ ಚಪ್ಪಾಳೆ ಬರಲಿ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಕೌಶಿಕ್ ಡೈರಿ ಫಾರಂ ರಾಜಾಜಿನಗರ ಬೆಂಗಳೂರು ಪೃಥ್ವಿ ಜಗನ್ನಾಥ್ ಇದೀಗ ತೂಕದ ಅಳತೆಗಾಗಿ ಈಗ ರಚ್ ಕೆಲಸ ಗೂಸ್ ಬಂಪ್ಸ್ ಅಂದ್ರೆ ಇವಾಗ ಬರೋದು. ಬೆಳಗ್ಗೆ 32 ಈಗ ಎಷ್ಟು ನೋಡಪ್ಪ? ಬೆಳಗ್ಗೆ 32 ಜೋರೇ ಬಿಡೋಣ. ಜಾಸ್ತಿ ಬರ್ತದೆ ಹಾ ಕೂತ್ಕೊಳ್ಳೋಣ ಅಲ್ಲಿ. 26 kg 700. ನಮ್ದು ಕಗ್ಲಿಪುರ ಅಂತ, ಆನೇಕಲ್ ತಾಲೂಕು, ಚಂದಾಪುರ ಪಕ್ಕ. ನಮ್ಮ ಹೆಸರು ತನುಷ್ ಅಂತ. ಹೌದು, ನಾವು ಹಸು ನಮ್ಮ ಅಪ್ಪನವರು ಹುಟ್ಟಿದಾಗಿಂದ ಹಸು ಅಲ್ಲೇ ಇರೋದು. ಈ ಕಾಂಪಿಟೇಷನ್ಗಂತ 2009 ಇಂದ ಕಾಂಪಿಟೇಷನ್ಗೆ ಆಗ್ತಾ ಇದ್ವಿ. 2009 ಕಾಂಪಿಟೇಷನ್ಗೆ ಆಗ್ತಾ ಇದೀವಿ. ನಮ್ಮ ಮನೇಲಿ 4-5 ಯಾವಾಗ್ಲೂ ಪರ್ಮನೆಂಟ್ ಆಗಿ ಇದ್ದೇ ಇರ್ತವೆ. ಹೌದು, ಮನೇಲಿ ನಾವೇ, ಕೆಲ್ಸವ್ರು ಯಾರಿಲ್ಲ. ನಾನು ನಮ್ಮಪ್ಪ ಇಬ್ರು. ನಾನು MBA ಮಾಡ್ತಾ ಇದ್ದೀನಿ. MBA ಮಾಡ್ಕೊಂಡು ಬೆಳಿಗ್ಗೆ 28 750 ಕರೀತು. ಈಗ 25 800 ಗ್ರಾಮ್ ಕರೀತು. ಇದೇ ಹಸು 2024 ಅಲ್ಲಿ ದಸರಾ ಅಲ್ಲಿ ಫಸ್ಟ್ ಪ್ರೈಸ್ ಮಾಡಿತ್ತು, ಚಾಂಪಿಯನ್. 2024 ಅಲ್ಲಿ ನಾವು 2009 ಇಂದ ಬರ್ತಾ ಇದ್ದೀವಿ. ಹೌದು, ನಾವು ಸಿಟಿ, ಆಮೇಲೆ ಆನೇಕಲ್ಲು, ಚಂದಾಪುರ, ಮಾಗಡಿ, ಇಲ್ಲಿ ಮೈಸೂರು. ಮೊನ್ನೆ ದೇವನಹಳ್ಳಿಗೆ ಹೋದ್ವಿ. ದೇವನಹಳ್ಳಿಯಲ್ಲಿ ಸೆಕೆಂಡ್ ಪ್ಲೇಸ್ ಆಯ್ತು. 54 kg 440 ಗ್ರಾಮ್ ಇದೆ ಹಸು ಸೆಕೆಂಡ್ ಪ್ಲೇಸ್ ಆಗಿದೆ ದೇವನಹಳ್ಳಿ. ಅದು ಖರ್ಚು ಅಂತ ಹೇಳೋಕ್ಕಾಗಲ್ಲ. ಅದು ಸಪ್ರೇಟ್ ಆಗಿ ಇವಾಗ ನಾವು ಸಪ್ರೇಟ್ ಕಾಂಪಿಟೇಷನ್ ಬಂದಾಗ ಅದು ಖರ್ಚು ಅಂತ ನೋಡಲ್ಲ ಎಲ್ಲಾರು. ನಾವೇ ಅಂತಲ್ಲ, ಎಲ್ಲಾರು ಮನೇಲಿ ಮಾಮೂಲಿ ಸೈಲೇಜ್ ಫೀಡ್ಸ್ ಕೊಟ್ಕೊಂತೀವಿ ಅಷ್ಟೇ. ಈಗ ನಿಮ್ಮ ಮನೆಯಲ್ಲಿ ಈಗ ಗೋಮಾತೆ ಇದ್ರೆ 330 ದೇವತೆ. ಹೌದು,
ನೀವು ಹೇಗೆ ಅನ್ಸುತ್ತೆ ಮನೆಯಲ್ಲಿ ಹೇಗೆ ಖುಷಿ ಇದೆ? ಇಟ್ಸ್ ಕಂಪ್ಲೀಟ್ಲಿ ಮೇಡ್ ಆಫ್ ಪ್ಯಾಷನ್ ಓನ್ಲಿ. ನಾನು ಪ್ಯಾಷನ್ಗೋಸ್ಕರನೇ ಮಾಡ್ತಿರೋದು. ಅಂದ್ರೆ ಅದು ಇಷ್ಟಪಟ್ಟು ಮಾಡ್ತಾ ಇದೀವಿ, ಕಷ್ಟಪಟ್ಟು ಅಂತೂ ಮಾಡ್ತಿಲ್ಲ. ಅದಕ್ಕೆ ಕೆಲಸವನ್ನು ಯಾರನ್ನೂ ಇಟ್ಟಿಲ್ಲ, ನಾವೇ ನೋಡ್ಕೊಂತೀವಿ. ಥ್ಯಾಂಕ್ ಯು. ನಮಸ್ತೆ, ಸಂಜು. ಎಲ್ಲಿಂದ ಬಂದಿರೋದು? ನಾನು ಗುಳಿಮೆತ್ಕೋಬೇಕು, ಕೇರ್ನಗರ ತಾಲೂಕು. ಇವ್ರು ನಮ್ಮ ಅಣ್ಣ ಕತ್ರಗಟ್ಟ, ಕೇರ್ಪೇಟೆ ತಾಲೂಕು. ಎಷ್ಟು ವರ್ಷದಿಂದ ಹಸು ಸಾಗಣೆ ಮಾಡ್ತಿದ್ದೀರಾ? ನಾವು ಹಸುನ ನಮ್ಮ ಅಪ್ಪ ಅವರು ಸಾಕ್ತಿದ್ರು, ನಮ್ಮ ತಾತ ಅವರು ಸಾಕ್ತಿದ್ರು. ಅದನ್ನ ನಾವು ಎಜುಕೇಶನ್ ಮುಗಿದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ನಿಮ್ದು ಎಜುಕೇಶನ್ ಸರ್? ಡಿಪ್ಲೊಮಾ ಸಿವಿಲ್ ಮಾಡಿದ್ವಿ. ಓಕೆ, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನಿಸ್ತಿಲ್ಲ, ಹಸುನೇ ಮುಂದುವರಿಬೇಕು ಅಂತ? ಕೆಲಸದಲ್ಲಿ 3 ವರ್ಷ ಕೆಲಸ ಮಾಡಿದೆ. 45,000 ಸ್ಯಾಲರಿ ಬರ್ತಿತ್ತು. ಸ್ಯಾಕ್ರಿಫಿಕೇಶನ್ ಇರ್ಲಿಲ್ಲ, ಅದರಿಂದ ಇದನ್ನೇ ಮಾಡ್ಕೊ ಹೋಗ್ತೀವಿ. ಓಕೆ, ಎಷ್ಟು ವರ್ಷದಿಂದ ಅಂದ್ರೆ ಈಗ ಎಷ್ಟು ವರ್ಷದಿಂದ ಕಾಂಪಿಟೇಷನ್ ಬರ್ತಿದ್ದೀರಾ? ಹೇಗೆ? ಕಾಂಪಿಟೇಷನ್ ಇದೆ ಫಸ್ಟ್. ಆದ್ರೆ 49 kg ನೆನ್ನೆ ಹಾಲಿತ್ತು ಮನೇಲಿ. ಅನ್ಫಾರ್ಚುನೇಟ್ಲಿ ಹಸು ಮೇವೆತ್ತಿರ್ಲಿಲ್ಲ ನೆನ್ನೆ ಸಂಜೆಯಿಂದ. ಅದರಿಂದ 42 kg ಹಾಲು ಕರೆದೈತೆ. ನಾಳೆ ಏನಾಗುತ್ತೆ ನೋಡ್ಬೋದು. ನೀನು ಎಷ್ಟು ಲೀಟರ್ ಹಾಲು ಕೊಡ್ತೀವಿ ಸರ್? 49 kg ನೆನ್ನೆ ಹಾಲು ಕರೆದಿತ್ತು ಮನೇಲೆ. ಇಲ್ಲ, 2 ಟೈಮ್ಸ್ ಇಂದ. 2 ಟೈಮ್ಸ್. ಅಂದ್ರೆ ನೀವು ಡೈರಿಗೆ ಹಾಕ್ತೀರಾ ಇಲ್ಲಾಂದ್ರೆ ಡೈರಿ KMF ಡೈರಿಗೆ ಇದೇ ಫಸ್ಟ್ ಟೈಮ್ ಅಂತೀರಿ? ಇದೇ ಫಸ್ಟ್ ಟೈಮ್ ಮೈಸೂರು ಕಾಂಪೀಟ್ ಮಾಡೋದು. ಕಾಂಪಿಟೇಷನ್ ಮಾಡೋದು ಅಂದ್ರೆ ನಿಮ್ಗೆ ಕಾಂಪಿಟೇಷನ್ ಅಲ್ಲಿ ಮುಂದುವರಿಬೇಕು ಅಂತ ಇದ್ದೀರಾ ಇಲ್ಲಾಂದ್ರೆ ಪ್ಯಾಷನ್? ಕಾಂಪಿಟೇಷನ್ ಅಲ್ಲಿ ಫ್ಯಾಷನ್ಸ್ ಅಂತ ಏನಿಲ್ಲ ಮೇಡಮ್. ಕಾಂಪಿಟೇಷನ್ ಅಲ್ಲಿ ಹಸು ಆರೋಗ್ಯವಾಗಿದ್ದು ಮನೇಲಿ ಹಾಲಿದ್ರೆ ಕಾಂಪಿಟೇಷನ್ ಟ್ರೈ ಮಾಡಿ ಹಾಲು ಕರೀತೀವಿ. ಎಷ್ಟು ಹಸು ಇದೆ ಸರಿ ಮೇಡಮ್, ಇದು ಸರಿ 11 ಐತಿ. 11 ಇದೆ. ಎಲ್ಲ ಯಾರು ನೋಡ್ಕೋತಾರೆ? ನೀವು, ನಿಮ್ಮ ಅಣ್ಣ, ಅಪ್ಪ, ಎಲ್ಲ ಅಮ್ಮ. ಹೇಗ್ ಅನ್ಸುತ್ತೆ ಮನೆ ಹಸು ಇದೆ? ಹಸು ಇದ್ರೆ ಮೇಡಮ್ ಬೇರೆ ಮನೆಗೆ ಹೋಗಿ ಕೆಲಸ ಮಾಡೋಕ್ಕಿಂತ ನಮ್ಮನೆ ಕೆಲಸ ಮಾಡೋದು ಉತ್ತಮ ಅಲ್ವಾ? ಉತ್ತಮ. ಈಗ ಒಂದು ಮನೇಲಿ ಗೋಮಾತೆ ಎಲ್ಲ ಮುಕ್ಕೋಟಿ ದೇವತೆಗಳು ಅಂತ. ಮುಕ್ಕೋಟಿ ದೇವತೆ. ಆಮೇಲೆ ಆದಾಯ ಐತಲ್ಲ ಮೇಡಮ್, ಏನು ಬಿಡ್ಬೇಕು. 85 ಲೀಟರ್ಸ್ ಒಂದ್ ಟೈಮ್ ಹಾಲು ಹಾಕ್ತೀವಿ ಅಂದ್ರೆ ಅಲ್ಲಿಗೆ 170 ಲೀಟರ್ ಹಾಲಾಗುತ್ತೆ ದಿನಕ್ಕೆ. ಅಲ್ಲಿಗೆ ಇದು 5 ರೂಪೀಸ್ ಸೇರಿದ್ರೆ 2 ಲಕ್ಷದ 4,000 ರೂಪಾಯಿ ಇನ್ಕಮ್ ಬರುತ್ತೆ. 1 ಲಕ್ಷ 1 ಲಕ್ಷ ಹೊಡಿಲಿ ಬಿಡಿ. ಹಂಗಾರೆ ಎಷ್ಟು ಆದಾಯ ಮಾಡಿದ್ರ ಸರ್ ಇಷ್ಟು ವರ್ಷ? ಒಂದ್ ಅಂದಾಜು? ಆದಾಯ ಅಂತ ಏನಿಲ್ಲ ಮೇಡಮ್, ವರ್ಷಕ್ಕೆ ಹೆಂಗೆ ಹೋದ್ರು 15 ಲಕ್ಷ ದುಡ್ಡು. 15 ಲಕ್ಷ ದುಡ್ಡು. ಹೊರಗಡೆ ಹೋಗಿ ಕಂಪ್ನಿ ಕಡೆ ಹೆಚ್ಚಾಗಿ ದುಡಿತೀವಿ. ಬೆಸ್ಟ್ ಅಲ್ವಾ ಮೇಡಮ್? ನಿಮ್ದೇ ಹಸು ನಿಮ್ದೇ ಇದು. ಆಮೇಲೆ ಇದೊಂದೂ ಡಿಪೆಂಡ್ ಆಗಿಲ್ಲ. ಜಮೀನ್ ಐತೆ, ತೋಟ ಐತೆ, ಕೊಬ್ಬೆಳಿತೀವಿ, ಹೈನುಗಾರಿಕೆ ಫಾರ್ಮರ್ ಆಗಿ ಎರಡನ್ನೂ ಮೇಂಟೈನ್ ಮಾಡ್ಕೋ. ತುಂಬಾ ಖುಷಿ ಆಯ್ತು ಸರ್. ಬೇರೆ ಊರಿಂದ ಹೋಗಿ ಇನ್ನೊಂದು ಕಂಪ್ನಿಗೆ ದುಡ್ಡು ಬಂದು ನಿಮ್ದೇ ಹಸು ನೀವ್ ಇಷ್ಟ ಬಂದಾಗೆ ಇರ್ಬೋದು. ಹ್ಯಾಪಿನೆಸ್ ಇರುತ್ತೆ ಮೇಡಮ್ ಇಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಸುಜನ್ ಅಂತ, ಎಲ್ಲಿಂದ ಬಂದಿರೋದು ಸರ್? ಬೆಂಗಳೂರಿಂದ. ಎಷ್ಟು ವರ್ಷದಿಂದ ಹಸು ಸಾಗಾಣಿಕೆ? ನಾವು ಹುಟ್ಟಾಗಿಂದನೂ ನಮ್ಮ ತಾತ, ನಮ್ಮ ತಂದೆ ಎಲ್ಲ ಇಟ್ಕೊಂಡಿದ್ದಾರೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ವಿ. ಕಂಟಿನ್ಯೂ ಮಾಡ್ಕೊಂಡಿದ್ದೀರಾ? ಈಗ ಬೆಂಗಳೂರಿಂದ ಇಲ್ಲಿಗೆ ಮೈಸೂರಿಗೆ ಬರ್ಬೇಕು ಕಾಂಪಿಟೇಷನ್ಗೆ ಅಂತಾನೆ ಬಂದ್ರಾ ಇಲ್ಲಾಂದ್ರೆ ಎಷ್ಟು ವರ್ಷದ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಕೊಂಡು ಬಂದಿದ್ದೀರಾ? ನಮ್ಮ ತಾತ ಅವರು, ನಮ್ಮ ತಂದೆಯವರು ಎಲ್ಲಾರು ಬರ್ತಾ ಇದ್ರು. 14 ವರ್ಷ ಪಾರ್ಟಿಸಿಪೇಟ್ ಮಾಡಿದೀವಿ ಇಲ್ಲಿ ಮೈಸೂರು ಗ್ರೌಂಡ್ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ ನಡೀತಾ ಇದೆ ಅಂತ ಗೊತ್ತಾಗಿ ನಾವು ಬಿಡ್ಬೇಕು ಅಂತ ಉತ್ಸಾಹಿಕರಾಗಿ ಬಂದ್ವಿ. ಎಷ್ಟು ಹಸುಗಳು ಸಾಕಿದ್ದೀರಾ ಸರ್? ನಾವೊಂದು 25ರಿಂದ 30 ಇದೆ. ಒಂದು ಹಸು ದಿನಕ್ಕೆ ಎಷ್ಟು ಹಾಲು ಕೊಡುತ್ತೆ? ಒಂದ್ ಹಸು ನಮ್ಮ ಹತ್ರ ಇರೋದ್ರಲ್ಲಿ ಮಿನಿಮಮ್ 35ರಿಂದ 50 ಲೀಟರ್ ಬರೋವರೆಗೂ ಇಟ್ಟಿದೀವಿ. ಎಲ್ಲ ನಾವು ಕೊಡೋ ತಿನ್ಸೋ ಊಟದ ಮೇಲೆ ಡಿಪೆಂಡ್ ಆಗುತ್ತೆ. ಜನ ಇನ್ನ ಹಳೆ ಇದನ್ನ ಬಿಡ್ಬೇಕು. ಈ ಬೂಸ, ಹಿಂಡಿ ಅದೆಲ್ಲ ಬಿಟ್ಟು ಡ್ರೈ ಫೀಡ್ ಬರ್ಬೇಕು, ಲೂಸ್ ಹೌಸಿಂಗ್ ಬರ್ಬೇಕು. ಆವಾಗ ಅವ್ರಿಗೂ ದುಡ್ಡಾಗುತ್ತೆ, ಹಸುನು ಆರಾಮಾಗಿರುತ್ತೆ. ಈಗ ರೈತರಿಗೆ ಅಂತಾನೆ ಗೌರ್ಮೆಂಟ್ ಇಂದ ಒಂದಷ್ಟು ಸಹಕಾರ, ಒಂದಷ್ಟು ಕೊಟ್ಟಿದೆ, ಕೃಷಿ ಇಲಾಖೆಗಳಿದೆ. ನೀವು ಅದರಿಂದ ಏನು ಇನ್ನೂ ಹೆಚ್ಚು ಬರಬೇಕು. ಗೌರ್ಮೆಂಟ್ ಇಂದ ಏನು ನಿಮ್ಗೆ? ಗೌರ್ಮೆಂಟ್ ಇಂದ ಪ್ರೋತ್ಸಾಹ ಧನ ಒಂದ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅವ್ರಿಗೆ ಎಲ್ಲ ಎಜುಕೇಟ್ ಮಾಡ್ಬೇಕು. ಹೆಂಗೆ ಲೂಸ್ ಹೌಸಿಂಗ್ ಹೆಂಗ್ ಮೇಯಿಸೋದು, ಹೊಸದಾಗಿ ಬ್ರೀಡಿಂಗ್ ಹೆಂಗ್ ಮಾಡೋದು. ಈಗ ಪಂಜಾಬ್ ಅಲ್ಲೆಲ್ಲ ಅವರು ಬ್ರೀಡಿಂಗ್ ಆಗ್ಲಿ ಪ್ರತಿಯೊಂದನು ಎಲ್ಲ ಮುಂದೆ ಇದ್ದಾರೆ ಅವರು. ನಮ್ಮ ರೈತರುಗಳನ್ನು ಸರ್ಕಾರದವರು ಮುಂದೆ ಅವ್ರಿಗೆ ಸಪೋರ್ಟ್ ಮಾಡಿ ಎಜುಕೇಟ್ ಮಾಡಿ ಎಲ್ಲಾರನ್ನು ಮುಂದೆ ಬರಂಗ್ ಮಾಡ್ಬೇಕು. ನೀವ್ ಏನ್ ಹೇಳ್ತೀರಾ ಸರ್ ಯುವಕರಿಗೆ, ಯುವ ಪೀಳಿಗೆಗೆ? ಹಸು ಸಾಕ್ಬೇಕು, ನಾನು ಫಾರ್ಮ್ ಹೌಸ್ ಮಾಡ್ಬೇಕು, ನಂಗೆ IT ಕೆಲಸ ಇಷ್ಟ ಇಲ್ಲ, ನಂಗೆ ಇದು ಇಷ್ಟ, ನಾನು ಇದ್ರಲ್ಲೇ ವೃತ್ತಿ ಜೀವನ ಶುರು ಮಾಡ್ಬೇಕು, ನಮ್ಗೆ ಏನ್ ಸಂದೇಶ ಕೊಡ್ತೀರಾ? ಅಂದ್ರೆ ಅವ್ರಿಗೆ ಹೇಳೋದು ಏನಂದ್ರೆ, ಫಸ್ಟ್ ಕೆಲ್ಸ ಕಲ್ತ್ಕೊಂಡಿರ್ಬೇಕು, ಪ್ರತಿಯೊಂದು ಹಸು ಬಗ್ಗೆ ತಿಳ್ಕೊಂಡಿರ್ಬೇಕು, ಕಾಳಜಿ ಇರ್ಬೇಕು, ಪ್ರೀತಿ ಇರ್ಬೇಕು. ಇದಿತ್ತು ಅಂದ್ರೆ ಹಸುಲಿ ಲಾಸ್ ಅನ್ನೋದು ಇರೋಲ್ಲ. ಏನು ಆದಾಯ ತಗೋತೀರಾ ಸರ್ ವರ್ಷಕ್ಕೆ ನೀವು? ನಾವು ವರ್ಷಕ್ಕೆ ಕಮ್ಮಿ ಅಂದ್ರೂ ನಾವು 50% ಆದಾಯನೇ ಬರುತ್ತೆ. 50% ಆದಾಯ, ಇನ್ನ 50% ಹಸು ಖರ್ಚುಗಳಿಗೆ ಎಲ್ಲದಕ್ಕೂ ಆಗುತ್ತೆ. ಇಲ್ಲಿ ಇವಾಗ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗಿದೆ.
ಈ ಗೋಬರ್ ಗ್ಯಾಸ್ ಗೋಬರ್ದು ಸಗಣಿ ಎಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದಕ್ಕೆ ಅಂತ ಮಿಷಿನರೀಸ್ ಬಂದಿದೆ. ತಗೊಂಡು ಜಾಗ ಇರೋರು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಈ ಒಳ್ಳೆ ರೇಟ್ ಸಿಗ್ತಾ ಇದೆ, ಒಳ್ಳೆ ಬೆಲೆ ಇದೆ ಅದಕ್ಕೆ. ಬೆಂಗಳೂರಲ್ಲಿ ಎಲ್ಲಿ ಇರೋದು ನೀವು? ನಾವು ಬೆಂಗಳೂರಲ್ಲಿ ಕಾಮಾಕ್ಷಿಪೇಟೆ ಬೆಂಗಳೂರಲ್ಲಿ. ಸೊ 25 ಹಸುನು ಅಲ್ಲೇ ಸಾಕಿದ್ದೀರಾ? ಹೌದು. ನಿಮ್ ಫ್ಯಾಮಿಲಿನೇ ಎಲ್ಲ ಹಸುಗಳನ್ನ ನೋಡ್ಕೋತೀವಿ. ಹೌದೌದು, ಎಲ್ಲಾರು ನಮ್ಮ ಮನೆಯಲ್ಲಿ ಎಲ್ಲಾರು ಸಪೋರ್ಟ್ ಇದೆ, ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಶಶಾಂಕ್ ಅಂತ. ನಮ್ದು ಕೊಳ್ಳೇಗಾಲ ತಾಲೂಕು ಕುರುಗುಂಡ ಗ್ರಾಮ. ನಾವು ಚಿಕ್ಕ ನಮ್ಮ ತಾತನ ಕಾಲದಿಂದನೂ ದೊಡ್ಡ ಹಸುಗಳೇ ಕಟ್ಕೊಂಡ್ ಬಂದಿರೋದು. ಈ ಬನ್ನೂರಲ್ಲಿ 5ನೇ ಸ್ಥಾನ ತಗೊಂಡಿದೆ ಇದು. ಇಲ್ಲಿ ಹುಷಾರಿಲ್ದಿರೋ ಕಾರಣಕ್ಕೋಸ್ಕರ ಕಮ್ಮಿ ಕಟ್ಟಿದೆ. ಮನೇಲಿ ನಮ್ಗೆ ಹಸು, ನಮ್ಗೆ ಏನೇ ಆದ್ರೂ ಮನೇಲಿ ಹೋಗಿ ಸೇಫ್ ಆಗಿ ಮನೆಗೆ ಹೋಗೋದು ನಮ್ಗೆ ಮುಖ್ಯ. ನಮ್ಗೆ ಏನೇ ಆದ್ರೂ ನಮ್ ತಾತ, ನಮ್ ಡ್ಯಾಡಿ ಮುಂದೆ ನಾವು ಮುಂದುವರ್ಸ್ಕೊಂಡು ಹೋಯ್ತಾ ಇದ್ದೀನಿ. ಇದು ನಾನು ಮಂಡಿ 240 ನಾ ತಗೊಂಡಿದ್ದು. 2,40,000 ಮಂಡ್ಯ ಕ್ಯಾಪ್ನಳ್ಳಿ, ಪಾಂಡುಪುರ ಕ್ಯಾಪ್ನಳ್ಳಿ ಮನೋಹರ್ ಹತ್ರ 240 ನಾ ದನ ತಗೊಂಡಿರೋದು. ಯಾಕೆಂದ್ರೆ ಹಸು ಹುಷಾರಿಲ್ದಿರೋ ಕಾರಣಕ್ಕೋಸ್ಕರ ಬೇಜಾರ ಇದೆ. ಮನೇಲಿ 42 ಲೀಟರ್ ಹಾಲಿತ್ತು ಸರ್. ಸರಿ, ಎಲ್ಲರೂ ಪಂಜಾಬ್ ಅಂತಾರಲ್ಲ, ಅವ್ರಿಗೆಲ್ಲ ಸರ್ ಪಂಜಾಬ್ ಅಂತಂದ್ರೆ ಪಕ್ಕದ ಮನೆನ ಸರ್ ಅದು. ಅಲ್ಲಿಂದ ಕೇಳ್ತಾರಕ್ಕೆಲ್ಲ ಇದು ಮಾಡಿ ಸರ್ ಅಲ್ಲಿ ಏನಂದ್ರೆ ದೊಡ್ಡವ್ರ ಕಾಂಟ್ಯಾಕ್ಟ್ ಇರ್ಬೇಕು. ಮೇನ್ ಆಗಿ ದೊಡ್ಡ ಕಾಂಟ್ಯಾಕ್ಟ್ ಇರ್ಬೇಕು, ಲಿಂಕ್ ಗಳಿರ್ಬೇಕು, ದೊಡ್ಡ ವ್ಯಕ್ತಿಗಳು ಇಂಥವರೆಲ್ಲ ಇರ್ಬೇಕು ಸರ್. ಈಗ ನಾವು ಅವ್ರ ಖುಷಿ ಸರ್. ಅದು ಪಂಜಾಬಿಂದ ತನಕ ಸಾಕೋದು ಖುಷಿ ಅದು ಏನು ಅಂದ್ರೆ ಪಂಜಾಬಿಂದ ತರೋದು. ಈಗ ತೊಟ್ಗಿಟ್ ಏಟಾಯ್ತು ಅಂದ್ರೆ ಏನ್ ಮೈಸೂರಲ್ಲ, ಕೊಳಾಲದಿಂದ ಮೈಸೂರ್ ಬಂದು ಏನು ಮಾತಾಡಕ 4,000 ಕಿಲೋಮೀಟರ್ ಅದು. ಗರ್ಕೋ ಜಾ ಅಂತಾರೆ ಅಲ್ಲಿ, ಅಷ್ಟೇ ಸರ್, ಇನ್ನೇನು ಅನ್ನಲ್ಲ. ಅದಕ್ಕೆ ಪಂಜಾಬ್ ಅಂತಲ್ಲ, ಒಳ್ಳೆ ಅಲ್ಲಿ ಕಾಂಟ್ಯಾಕ್ಟ್ ಇರ್ಬೇಕು ಸರ್. ಮೇನ್ ಆಗಿ ಲಿಂಕ್ ಗಳು ಚೆನ್ನಾಗಿರ್ಬೇಕು ಸರ್. ನಾವು ಇದು ಎರಡನೇದು. ನಾವು ಕಾಂಪಿಟೇಷನ್ ಮಾಡ್ತಾ ಇರ್ಲಿಲ್ಲ. ಕಾಂಪಿಟೇಷನ್ ಹಸುಗಳನ್ನ ನಾವು ತಗೋತಿದ್ವಿ. ಯಾರ್ಯಾರು ಪ್ರೈಸ್ ಗೆಲ್ತಿತ್ತು ಅಂತ ಕಾಂಪಿಟೇಷನ್ ನಾವು ಮನೆಗೆ ತಗೋತಿದ್ವಿ. ಮನೇಲಿ ಹಾಲು ಕರ್ಕೊಂಡು ಡೈರಿಗೆ ಹಾಕೋತಿದ್ವಿ ಸರ್. ಸರ್ ಎಲ್ಲಾರು ಕೆಲ್ಸ ಅಂತ ಅವ್ರಿಗೆ ಇಲ್ಲಿ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀವಿ ಸರ್. 5 ಗಂಟೆಯಿಂದ 7 ಗಂಟೆವರೆಗೆ ಅಷ್ಟೇ ಸರ್ ಕೆಲಸ. 1 ಅವರ್ ತಪ್ಪು ಎತ್ತಾಕಿ ದನ ತೊಳೆದು ಬಿಟ್ಟು 1 ಅವರ್ ಹಾಲು ಕರೆದು ಮೇವ್ ಹಾಕ್ಬಿಟ್ರ ಅಂದ್ರೆ ಈ ಸಂಜೆವರೆಗೂ ಏನು ಕೆಲಸ ಇರಲ್ಲ. ಎಲ್ಲ ಯೂತ್ಸ್ ಗಳಿಗೆ ಹೇಳೋದೇನು ಅಂತಂದ್ರೆ ಪಾರ್ಟ್ ಟೈಮ್ ಆದ್ರೂ ಮಾಡ್ಬೋದು ಸರ್. ಜೀವನದಲ್ಲಿ ಪಾರ್ಟ್ ಟೈಮ್ ಜಾಬ್ ಅಂತ ಇರುತ್ತಲ್ಲ, ಅಂತದಾದ್ರು ಮಾಡ್ಬೋದು. ಕೆಲವೊಬ್ರು ಸ್ಫೂರ್ತಿಯಾಗಿ ತಗೊಂಡು ಫುಲ್ ಟೈಮು ಮಾಡ್ತಾರೆ ಸರ್. ಹಸು ಮೇಲೆ ಪ್ರೀತಿ ಇರೋರು ಬೆಳಗಾನ ನಿದ್ಗೆಟ್ಕೊಂಡು ಈ ಶೋಗೆ ಬರ್ತಾರೆ ಅಂತಂದ್ರೆ ಇಷ್ಟು ತಿಂಗಳಾನ್ಗಟ್ಲೆ ನಿದ್ಗೆಟ್ಟಿರ್ತಾರೆ ಸರ್. ನೆನ್ನೆ ಮೊನ್ನೆ ನಿದ್ದೆಗೆಟ್ಟಿರಲ್ಲ, ತಿಂಗಳಾನ್ಗಟ್ಲೆ ನಿದ್ದೆಗೆಟ್ಟಿರ್ತಾರೆ ಅವರು. ತಿಂಗಳಾನ್ಗಟ್ಲೆ ನಿದ್ದೆಗೆಟ್ಟಿರ್ತಾರೆ ಅವರೆಲ್ಲ. ಸರ್ ಹಾಲಿನ ದುಡ್ಡು ಏನು ಅಂದ್ರೆ ಯಾರಕ್ಕೂ ಏನು ಸಾಲ್ತಾ ಇಲ್ಲ ಸರ್. ಈ 6 ರೂಪಾಯಿ ದುಡ್ಡು ಬರುತ್ತೆ ಅಂತಾರೆ. 6 ತಿಂಗಳಿಗೆ 3 ತಿಂಗಳದ್ ಹಾಕ್ತಾರೆ, 3 ತಿಂಗಳು ಇಟ್ಕೋತಾರೆ. ಏನ್ ಮಾಡಕ್ಕಾಗಲ್ಲ ಜೀವನ ಸರ್. ಹಸುಲಿ ಪ್ರಾಫಿಟ್ ಮಾಡ್ಬೋದು, ಲಾಸು ಮಾಡ್ಬೋದು. ಲಾಸ್ ಆಗೋಯ್ತು ಅಂದ್ಬಿಟ್ಟು ಹಸು ಕೈ ಬಿಡ್ಬಾರ್ದು ನಾವು. ಒಂದಲ್ಲ ಒಂದಿನ ನಮ್ಮನ್ನ ಸಾಕತ್ತೆ. ಗೋಮಾತೆ ನಾವು ಪೂಜೆ ಮಾಡಿದ್ರೆ ಸಾಕಿದ್ರೆ ಎಲ್ಲಾರು ಒಂದ್ ಕಡೆ ಫಲ ಕೊಡುತ್ತೆ ಅಂತ ನಮ್ಮ ನಂಬಿಕೆ. ಹಾ ಸರ್, ನಾನು ಸಕ್ಸೆಡ್, ABS ಸ್ಟ್ರೈಕರ್, ABS ಅರ್ಮುಡ ಎಲ್ಲ ನಾನು ಯೂಸ್ ಮಾಡ್ತಾ ಇದೀನಿ ಸರ್. ಆದ್ರೆ ಏನು ಅಂದ್ರೆ ನಮ್ಮ ಕೊಳ್ಳೇಗಾಲ ತಾಲೂಕಲ್ಲಿ ನೀಟಾಗಿ ಫೆಸಿಲಿಟೀಸ್ ಇಲ್ಲ. ಮೇನ್ ಆಗಿ ನಮ್ಮ ಮೈಸೂರಿಂದ ದೇವರಾಜ್ ಡಾಕ್ಟರ್ ಅಂತ ಒಬ್ರು ಇದಾರೆ, ಅವ್ರನ್ನ ಕರ್ಸ್ಬಿಟ್ಟು ನಾನು ಸೆಮೆಂಟ್ ಮಾಡಿಸ್ತೀವಿ. ಒಳ್ಳೆ ಡಾಕ್ಟರ್ ನೀಟಾಗಿ ಸೆಮೆಂಟ್ ಮಾಡ್ಕೊಡ್ತಾರೆ ಸರ್. ಫೀಡಿಂಗು ನಾವು ಗೋರ್ಮೆಂಟ್ ಸಮೃದ್ಧಿ ಕೊಡ್ತಾ ಇದೀವಿ. ಮತ್ತೆ ಇವಾನ್ 10,000 ಅಂತ ಹಾಕ್ತಾ ಇದೀವಿ. ಎಲ್ಲ 2 ಮಿಕ್ಸ್ ಹೊಡಿತೀವಿ. ರಿಸಲ್ಟ್ ಚೆನ್ನಾಗಿದೆ. ನಾವು ಗೌರ್ಮೆಂಟ್ ಡೈರಿಗೆ ಹಾಕೋದು ಸರ್. ನಾವು ಗೌರ್ಮೆಂಟ್ ಡೈರಿಗೆ, ಪ್ರೈವೇಟ್ ಡೈರಿಗೆ ಯಾವ್ದಕ್ಕೂ ಹಾಕಲ್ಲ ನಾವು. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್.